ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜೈ ಭೀಮ್ ಟಿವಿ ಕರ್ನಾಟಕಕ್ಕೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ರಬಕವಿ-ಬನಹಟ್ಟಿ ತಾಲೂಕಿನ ಬಂಡಿಗಣಿ ಗ್ರಾಮದ ರಾಜೇಶ್ವರಿ ಮಾದರ ಆತ್ಮಹತ್ಯೆಗೆ ಯತ್ನ. ಜಮಖಂಡಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಜನವರಿ 26ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸ್ಪಂದನ ಮೈಕ್ರೋ ಫೈನಾನ್ಸ್ ಕಿರುಕುಳ ಆರೋಪ. 80,000 ಸಾಲ ಪಡೆದಿದ್ದ ರಾಜೇಶ್ವರಿ 2 ತಿಂಗಳಿಂದ ಕಂತು ಕಟ್ಟಿರಲಿಲ್ಲ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಸೋನು ಬಾಗಲಕೋಟೆ ಇನ್ನೊಬ್ಬರ ವಿರುದ್ಧ ಸಾಲ ವಸೂಲಿ ಕಿರುಕುಳ ಆರೋಪ. ಸೋನು ಹಾಗೂ ಇನ್ನೊಬ್ಬರು ಎಂದು ಇಬ್ಬರ ವಿರುದ್ಧ ದೂರು ದಾಖಲು. ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ದೂರಿನ ಮೇರೆಗೆ ರಾಜೇಶ್ವರಿ ಮಗ ಅಶೋಕ್ ಮಾದರ ಎಂಬುವವರು ದೂರು ದಾಖಲಿಸಿರುತ್ತಾರೆ. ರಾಜೇಶ್ವರಿ ಹೇಳಿಕೆ: ಸ್ಪಂದನ ಫೈನಾನ್ಸ್ನವರು ಬಂದು ಮಹಿಳೆಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುತ್ತಾರೆ. ಬೈದಾಡಿದ್ರು, ನೀನು ನೇಣು ಹಾಕಿಕೊಂಡು ಸಾಯಿ, ಇನ್ಶೂರೆನ್ಸ್ ಹಣ ಬರುತ್ತೆ, ಅದರಲ್ಲಿ ಸಾಲದ ಹಣ ಪಡೆಯುತ್ತೇವೆ ಎಂದರು. ತುಂಬುತ್ತೇವೆ, ಸ್ವಲ್ಪ ತಡೀರಿ ಅಂದ್ರೆ ಮುದುಕಿಯಾಗಿ ಹೋಗ್ತಿದ್ದೀಯಾ, ಗೊತ್ತಾಗ್ತಾ ಇಲ್ವಾ, ವಯಸ್ಸಾಗಿದೆ, ಹಣ ತುಂಬಲೇಬೇಕು ಅಂತ ಎಳೆದಾಡಿದ್ರು. ಬೈಕ್ನಲ್ಲಿ ಊರಿನ ಹತ್ರ ಕಾಲುವೆವರೆಗೂ ಕರೆದೊಯ್ದಿದ್ರು. ಇದರಿಂದ ನಾನು ಇನ್ನು 9 ತಿಂಗಳ ಕಾಲ ಸಾಲದ ಕಂತು ತುಂಬಬೇಕಿದೆ. ಸ್ನಾನಕ್ಕೆ ಹೋದ ನನ್ನನ್ನ ಇಬ್ಬರು ಎಳೆದು ಕರೆತೊಯ್ದು ಅಶ್ಲೀಲ ಪದ ಬಳಸಿ ನಿಂದಿಸಿದ್ರು ಎಂದು ತನಗಾದ ಕಿರುಕುಳ ತೋಡಿಕೊಂಡ ರಾಜೇಶ್ವರಿ ಮಾದರ. ಬನಹಟ್ಟಿ ಪೊಲೀಸ್ ಠಾಣೆಯಲ್ಲಿ ಇನ್ನೂ ಹೆಚ್ಚಿನ ತನಿಖೆ ಮುಂದುವರೆದಿದೆ. ಸಂಪಾದಕರು ಮೋಹನ ಕಾಂಬ್ಳ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ. ಇದು ಜೈ ಭೀಮ್ ಟಿವಿ ಕರ್ನಾಟಕ. ನಮಸ್ಕಾರ. ಈವರೆಗೆ ಕೂಡ 2 ಪ್ರಕರಣ ವರದಿಯಾಗಿದ್ದಾವೆ. ಒಂದು ಜಮಖಂಡಿ ಟೌನ್ ಪೊಲೀಸ್ ಸ್ಟೇಷನ್ದಲ್ಲಿ ವರದಿಯಾಗಿತ್ತು. ಸೊ ಅದರಲ್ಲಿ ಇರ್ತಕ್ಕಂಥವ್ರು ಅನ್ನಪೂರ್ಣ ಏನು ಸಬ್ಕಾಳೆ ಅಂತ ಇದ್ದಾರೆ. ಸೊ ಅವರು ಸುಮಾರು 1,20,000 ಲೋನ್ ತಗೊಂಡಿರ್ತಾರೆ. ಸೊ ಅವರಿಗೆ 24% ರಂಗೆ 2,160 ರೂಪಾಯಿ EMI ಕಟ್ಟೋದಿರುತ್ತೆ. ಸೊ ಅವ್ರು 15ನೇ ತಾರೀಕಿಗೆ ಕಟ್ಟೋದು ಇರುತ್ತೆ ಡ್ಯೂ ಡೇಟು, ಬಟ್ ಕಟ್ಟೋದಿಲ್ಲ. ಅವ್ರ ಮನೆಗೆ 26ನೇ ತಾರೀಕಿಗೆ ಮನೆಗೆ ಬಂದ್ಬಿಟ್ಟು ಅವ್ರದ್ದು ಏನು BSS ಫೈನಾನ್ಸ್ ಇರುತ್ತೆ ಅವರಿಗೆ ಅವಾಚ್ಯವಾಗಿ ನಿಂದಿಸೋದಿರುತ್ತೆ. ಇದು ಗಮನಕ್ಕೆ ಬಂದ ಮೇಲೆ ಪೊಲೀಸ್ ಅವರು ಅವ್ರ ಕಡೆಯಿಂದ ಒಂದು ಫಿರ್ಯಾದಿಯನ್ನು ಪಡೆದು ಆ ಫಿರ್ಯಾದಿಯನ್ನು ಒಂದು BNS ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆ ಮಾಡಿ ಆರೋಪಿಯನ್ನು ಅರೆಸ್ಟ್ ಮಾಡಿ ಈಗ ನಾವು ಅದನ್ನು ಇಮಿಡಿಯೇಟ್ ಆಗಿ ದೋಷಾರೋಪಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಕ್ಕಂಥದ್ದನ್ನು ಮಾಡ್ತಾ ಇದೀವಿ. ಅದೇ ರೀತಿ ಬನಹಟ್ಟಿ ಪೊಲೀಸ್ ಸ್ಟೇಷನ್ದಲ್ಲಿ ಕೂಡ ಒಂದು ವರದಿಯಾಗಿದೆ. ಸೊ ಅಲ್ಲಿ ಕೂಡ 2 ಮಹಿಳೆಯರು ಈ ರಾಜಶ್ರೀ ಎಂಬರು ಏನು ಲೋನನ್ನು ತಗೊಂಡಿರ್ತಾರೆ, 60,000 ರೂಪಾಯಿದಷ್ಟು ಲೋನ್ ತಗೊಂಡಿರ್ತಾರೆ. ಅವ್ರ ಮನೆಗೆ ಹೋಗಿಬಿಟ್ಟು ಅವಾಚ್ಯವಾಗಿ ನಿಂದಿಸಿರ್ತಕ್ಕಂಥದ್ದು, ಮತ್ತೆ ಟ್ರೆಸ್ ಪಾಸ್ ಮಾಡಿರ್ತಕ್ಕಂಥದ್ದು, ಮತ್ತೆ ಕ್ರಿಮಿನಲ್ ಇಂಟಿಮಿಡೇಷನ್ ಮಾಡಿರ್ತಕ್ಕಂಥದ್ದು ಅವರು ದೂರು ಕೊಟ್ಟರು. ಆ ದೂರು ಆಧರಿಸಿ ನಾವು ಬನಹಟ್ಟಿ ಪೊಲೀಸ್ ಸ್ಟೇಷನ್ದಲ್ಲಿ ಪ್ರಕರಣ ಮಾಡಿಕೊಂಡು 2 ಮಹಿಳೆಯರನ್ನು ಕೂಡ ಅರೆಸ್ಟ್ ಮಾಡಿದ್ದೀವಿ. ನಾವು ಎಲ್ಲ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಟ್ ಇರ್ತಕ್ಕಂಥದ್ದು 2022ರಲ್ಲಿ ಏನು RBI ಗೈಡ್ಲೈನ್ಸ್ ಇದೆ. ಸೊ RBI ಗೈಡ್ಲೈನ್ಸ್ದಲ್ಲಿ ಕ್ಲಿಯರ್ ಕಟ್ ಆಗಿ ಬರೆದಿದೆ ಲೋನ್ ಕೊಡೋದಕ್ಕೆ ಏನು ಕಂಡೀಷನ್ ಇರಬೇಕು, ಮತ್ತೆ ಲೋನ್ ವಸೂಲಾತಿಗೆ ಏನು ಕಂಡೀಷನ್ ಸಂಬಂಧ ಇದೆ, ಮತ್ತೆ ಅದರಲ್ಲಿ ಏನು ಹರಾಸ್ಮೆಂಟ್ ಏನೇನಾಗತ್ತಾ, ಯಾಕೆ ಹರಾಸ್ಮೆಂಟ್ ಮಾಡಬಾರ್ದು, ಅವ್ರದ್ದು ಏನು ಮ್ಯೂಚುವಲ್ ಕನ್ಸೆಂಟ್ ಮೇಲೆ ಲೋನ್ ಎಲ್ಲಿ ವಸೂಲಿ ಮಾಡ್ತಕ್ಕಂಥದ್ದು ಕ್ಲಿಯರ್ ಕಟ್ ಆಗಿ RBI ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡ್ಬೇಕೆಂಬುದು. ಆ ಗೈಡ್ಲೈನ್ಸ್ ಮೀರಿ ವರ್ತನೆ ಮಾಡಿದ್ರೆ ಅಂತಂದ್ರೆ ಖಂಡಿತವಾಗಿ ನಾವು ಪ್ರಕರಣ ದಾಖಲು ಮಾಡ್ತೀವಿ. ಇಲ್ಲಿವರೆಗೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ 2,80,000ಕ್ಕಿಂತ ಹೆಚ್ಚು ಜನರು ಅಕೌಂಟ್ಸ್ ಇದೆ, ಮತ್ತೆ ಸುಮಾರು 1,450 ಕೋಟಿಗಿಂತ ಹೆಚ್ಚು ವಹಿವಾಟನ್ನು ಮಾಡ್ತಾ ಇದ್ದಾರೆ. ಈ ತರ ಏನು RBI ಗೈಡ್ಲೈನ್ಸ್ ಮೀರಿ ವರ್ತನೆ ಮಾಡ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ನಾವು ಕ್ರಮನ ತಗೊಂತೀವಿ, ಮತ್ತೆ ಅವ್ರ ಮೇಲೆ ದೋಷಾರೋಪಣ ಪತ್ರ ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸ್ತೀವಿ. ಈ ತರ ಯಾರಾದರೂ ಕೂಡ ವರದಿ ಬಂದಿತ್ತು, ತಮ್ಗೆ ಏನಾದರೂ ಹರಾಸ್ಮೆಂಟ್ ಇತ್ತು ಅಂದ್ರೆ ನಾವು 9480803900 ಕೂಡ ನಮ್ದು ಕಂಟ್ರೋಲ್ ರೂಮಿಗೆ ತಾವು ಫೋನ್ ಮಾಡಿದ್ರೆ ಅಂತಂದ್ರೆ ನಾವು ತಮ್ಮದು ಏನು ಸಹಾಯಕ್ಕೆ ಬರ್ತಾವಂತ ನಾನು ಬಾಗಲಕೋಟೆ ಜಿಲ್ಲಾ ಪೊಲೀಸ್ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ.